ಜೈ ಕರ್ನಾಟಕ. ಜೂನ್ 19ನೇ ತಾರೀಕು ರಾತ್ರಿ ಶಿವಗಂಗೆಯಲ್ಲಿ ಉಳ್ಕೊಂಡು ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿನ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಸ್ಥಳೀಯರು ನಮ್ಮ ಗಮನಕ್ಕೆ ತಂದಿದ್ದರು. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೂ ಹೋಗಿ ಅಲ್ಲಿನೂ ಒಂದಷ್ಟು ಸಮಸ್ಯೆಗಳನ್ನು ಅಲ್ಲ ಕೆಲವೊಬ್ಬರು ನಮ್ಮ ಗಮನಕ್ಕೆ ತಂದರು. ಅದನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ವಿಶೇಷವಾಗಿ ಅಲ್ಲಿ ಶಿವಗಂಗೆಯಲ್ಲಿ ಭಾಳ ಸಣ್ಣ ರಸ್ತೆ, ಒಂದು ಕಾರ್ ಹೋದರೆ ಇನ್ನೊಂದು ಕಾರ್ ಬರೋದಕ್ಕಾಗೋದಿಲ್ಲ. ಅಂಥ ಜಾಗದಲ್ಲಿ ಪಾರ್ಕಿಂಗಿಗೆ ಅಂತ ವಿಶೇಷವಾದ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಪಾರ್ಕಿಂಗಿಗೆ ನಿಲ್ಲಿಸದೆ ರಸ್ತೆನಲ್ಲೇ ನಿಲ್ಲಿಸ್ತಾ ಇದ್ದಾರಂತೆ. ಅದನ್ನು ಭಾಳ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿದ್ರು. ಮತ್ತು ಅಲ್ಲಿರುವಂತಹ ಇವ ಇರ್ಬೋದು, ಅದು ಎಕ್ಸಿಕ್ಯೂಟಿವ್ ಆಫೀಸರು ಅಥವಾ ಇನ್ಚಾರ್ಜ್ ಅಲ್ಲಪ್ಪ ದೇವಸ್ಥಾನಕ್ಕೆ ಮುಜರಾಯಿ ಇಲಾಖೆ, ಅದು ಕ್ಲಾಸ್ 2 ಏನೋ ಬರುತ್ತೆ ಅನಿಸುತ್ತೆ ದೇವಸ್ಥಾನ, ಅದಕ್ಕೆ ಸ್ಪೆಷಲ್ KS ಗ್ರೇಡ್ ಆಫೀಸರ್ ಇಟ್ಟಿದ್ದಾರೇನೋ. ಅವರೊಂದು 20 ವರ್ಷದಿಂದ ಇದ್ದಾರಂತೆ. ಅಲ್ಲಿ ಇನ್ನೊಂದಷ್ಟು ಸೌಕರ್ಯಗಳು ಮಾಡಬೇಕು, ಮತ್ತು ಅಲ್ಲೆಲ್ಲ ಶಿಥಿಲವಾಗ್ತಾ ಇದೆ ಕಟ್ಟಡಗಳು, ಅದನ್ನೆಲ್ಲ ಭದ್ರ ಮಾಡಬೇಕು. ಆ ಥರದ್ದೇನು ಜ್ಞಾನ ಅಧಿಕಾರಿಗಳಿಗೆ ಇದ್ದಂತಿಲ್ಲ. ಯಾರೋ ಒಬ್ಬರು ಹೆಣ್ಮಗಳು ಅವ್ರು 20 ವರ್ಷದಿಂದ ಅಲ್ಲೇ ಇದ್ದಾರೆ, ಅವರೇ ನೋಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಅದ್ರ ವಿಚಾರ ಒಂದಷ್ಟು ಮಾತಾಡಿದ್ದೀವಿ. ಮತ್ತು ಅಲ್ಲಿ ಅಕ್ರಮವಾಗಿ ಅನರ್ಹರು ಅವರಿಗೆ ಅರ್ಹರಲ್ಲದ ಅನರ್ಹ ಫಲಾನುಭವಿಗಳು ಸೈಟ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. SC ಕಾಲೋನಿ ಅಂತ SC ಕಾಲೋನಿ ಅಂತ ಆವಾಗಲೇ 15 ವರ್ಷ ಹಿಂದಿರೋ ಜಾಗದಲ್ಲಿನೇ ಕೆಲವೊಬ್ರಿಗೆ ಮಾತ್ರ ಆಗಿದೆ. 7 ಎಕರೆ ಪ್ರದೇಶದಲ್ಲಿ ಇನ್ನೂ ಭಾಳ ಜಾಗ ಖಾಲಿ ಇದೆ. ಆದರೆ ಅಲ್ಲಿ ಇನ್ಕ್ಲೂಡಿಂಗ್ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಏನು ಹೇಳ್ತಾಯಿದ್ರು, ಪಾಪ ಅವ್ರು ಬಂದು ಮಾಜಿ ಅಧ್ಯಕ್ಷರು ಬಂದು ಇಲ್ಲ ನಾನಿಲ್ಲ ಅಂತ ಹೇಳಿದ್ರು. ಆದರೆ ಸದಸ್ಯರು ಅವರೇ ಅಧ್ಯಕ್ಷರು ಹೇಳ್ತಾಯಿದ್ರು ಅಲ್ಲಿ ಯಾರೋ ಒಬ್ಬರು 5 ಸೈಟ್ ಮಾಡ್ಕೊಂಡಿದ್ದಾನೆ ಅಂದರೆ ಹೌದು ಅಂತ ಸದಸ್ಯರು ಅಧ್ಯಕ್ಷರು ನಗ್ತಾಯಿದ್ರು, ಮಾಜಿ ಅಧ್ಯಕ್ಷರು. ಸೊ ಹೀಗಾಗಿ ಅಕ್ರಮಗಳಾಗಿದೆ. ಮತ್ತು ಕರ್ನಾಟಕದವರು ಅಲ್ಲದ ಇತ್ತೀಚೆಗೆ ಶಿವಗಂಗೆಗೆ ಬಂದಿರುವಂತಹ ಪರ ರಾಜ್ಯದವರಿಗೆ ಆಗಿದೆ ಸೈಟ್ಗಳಲ್ಲಿ. ಅವರು ಅಲ್ಲಿ ಮನೆ ಕಟ್ತಾ ಇದ್ದಾರೆ. ಆದರೆ ಅದೇ ಗ್ರಾಮದ ಮೂಲ ನಿವಾಸಿಗಳಿಗೆ ಸಿಕ್ಕಿಲ್ಲ. ಅವರು ಪಾಪ ಅದೇ ಹಳೆ ಬಡತನದಲ್ಲೇ ಮುಂದುವರಿತಿದ್ದಾರೆ. ಅದನ್ನೆಲ್ಲ ಗಮನಕ್ಕೆ ತಂದಿದ್ದೀವಿ. PDO ಗಿರೀಶ್ ಕುಮಾರ್ ಅವರು ಒಂದಷ್ಟು ಪಾಪ ಯಾವಾಗಲೂ 6,000 ಲಂಚ ಕೇಳಿದ್ರಂತೆ, ಇವತ್ತಿಲ್ಲ ಅಂದರು. ಅದೆಲ್ಲ ಮಾಡಬೇಡಿ, ಹಾಗೆಲ್ಲ ತಪ್ಪು ಮಾಡಬೇಡಿ. ಪಾಪ ನಿಮಗೆ ಮುಂದೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗೋದಿಲ್ಲ, ನೀವು ಎಷ್ಟು ಸಂಪಾದನೆ ಮಾಡಿದ್ರೂ ಉಳಿಯೋದಿಲ್ಲ ಅಂತೆಲ್ಲ ಒಂದಷ್ಟು ಏನೋ ನಾವು ನೈತಿಕ ಧರ್ಮ ಏನು ಹೇಳಬೇಕು ಹೇಳಿ ಬಂದಿದ್ದೀವಿ. ಅದೇ ಥರಕ್ಕೆ ಈಗ ತಾಲೂಕು ಆಫೀಸಲ್ಲಿ ತಹಸೀಲ್ದಾರರು ಅಲ್ಲೊಂದು ಕಡೆ ಡೆಮಾಲಿಷನ್ಗೆ ಆರ್ಡರ್ ಮಾಡಿದ್ರಂತೆ. ಡೆಮಾಲಿಷನ್ಗೆ ಆರ್ಡರ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಏನೋ ಒಂದಷ್ಟು ಮಾಡಿದ್ದಾರೆ. ಆದರೆ ಮತ್ತೆ ಈಗ ಅದೇ ಜಾಗದಲ್ಲಿ ಅವ್ರು ಪ್ರೊಟೆಕ್ಟೇ ಮಾಡಿಲ್ಲ. ಅವ್ರ ಸ್ಥಳವನ್ನು ಎಲ್ಲಿ ಅಕ್ರಮ ಒತ್ತುವರಿ ಆಗಿದೆಯೋ ಒತ್ತುವರಿ ಆಗಿರೋ ಜಾಗಗಳನ್ನು ತೆರವು ಮಾಡಿ ಸರ್ಕಾರ ಎಲ್ಲ ಕಡೆ ಬೇಲಿ ಆಗ್ತಾ ಇದೆ. ಆದರೆ ಇವರು ಬೇಲಿನೂ ಹಾಕೋದಿಲ್ಲ, ಏನೂ ಆಗೋದಿಲ್ಲ, ಬಂದ್ಬಿಡ್ತಾರೆ. ಮತ್ತು ಅವರು ಮತ್ತೆ ಕಟ್ಕೊಳ್ತಾನೆ ಇದ್ದಾರೆ. ಅಲ್ಲಿನ ವಿಲೇಜ್ ಅಕೌಂಟೆಂಟು RI ಶಿವಗಂಗೆ ವಿಲೇಜ್ ಅಕೌಂಟೆಂಟು ಮತ್ತು RI ಇಬ್ಬರೂ ತಪ್ಪಿಸ್ಕೊಂಡು ಓಡಾಡೋ ಥರಕ್ಕೆ ಮಾಡ್ತಾ ಇದ್ದಾರೆ. ಅವರು ನಮ್ಮ ಪಕ್ಷದವ್ರಿಗೂ ಸಿಗ್ತಾ ಇಲ್ಲ. ಅಲ್ಲಿ ಏನು ಅಕ್ರಮಗಳಾಗ್ತಾ ಇದೆ ಅವ್ರು ತಡಿಬೇಕಾಗಿರೋ ತಡಿತಾ ಇಲ್ಲ. ಅದಕ್ಕೆ ನಾವು ನಮ್ಮ ಪಕ್ಷದವ್ರಿಗೆ ನೇರವಾಗಿ ಹೇಳಿದ್ದೀವಿ, ನೀವು ಅವ್ರ ಮೇಲೆ ಇವ್ರ ಮೇಲೆ ದೂರ ಹೇಳೋ ಉಪಯೋಗ ಇಲ್ಲ. ಅವ್ರು ಮಾಡ್ತಾ ಇಲ್ಲ ಇವ್ರು ಮಾಡ್ತಿಲ್ಲ ಅಂತ. ಅವ್ರು ಮಾಡ್ತಾ ಇಲ್ಲ ಅಂದರೆ ಅದು ಕರ್ತವ್ಯ ಲೋಪ ಆಗುತ್ತೆ. ಹಾಗಾಗಿ ಲೋಕಾಯುಕ್ತದಲ್ಲಿ ಕೇಸ್ ಹಾಕಿ ಅಂತಲೂ ಹೇಳಿದ್ದೀವಿ. ಮತ್ತು ನೆಲಮಂಗಲ ತಾಲೂಕು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ, ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ತಾಲೂಕುಗಳು ಒಂದು ರೀತಿಯಲ್ಲಿ ವಿಶೇಷವೇ. ಆದರೆ ನೆಲಮಂಗಲ ತಾಲೂಕು ಬೆಂಗಳೂರು ಮತ್ತು ತುಮಕೂರು ಮಧ್ಯೆ ಇರುವಂತಹ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಿರುವಂತಹ ಒಂದು ತಾಲೂಕು ಮತ್ತು ನಗರ ಪಟ್ಟಣ. ಇಲ್ಲಿಯ ತಹಸೀಲ್ದಾರರಿಗಂತೂ ಸಾಕಷ್ಟು ಜವಾಬ್ದಾರಿ ಇರುತ್ತೆ. ಮತ್ತು ಪ್ರೈಮ್ ಲ್ಯಾಂಡ್ ಇವತ್ತಿದೊಂದು ಇದೆಲ್ಲ ಭೂಮಿಗೆ ಚಿನ್ನಕ್ಕೆ ಬಂಗಾರದ ಬೆಲೆ ಬಂದ್ಬಿಟ್ಟಿದೆ, ಇನ್ನು ಭೂಮಿಗೆನೂ ಬಂಗಾರದ ಬೆಲೆ ಬಂದ್ಬಿಟ್ಟಿದೆ. ಹಾಗಾಗಿ ಬಹಳ ಎಚ್ಚರಿಕೆ ಮತ್ತು ಜವಾಬ್ದಾರಿಯಿಂದ ಇಲ್ಲಿನ ಅಧಿಕಾರಿಗಳು ಕೆಲಸ ಮಾಡಬೇಕಾಗುತ್ತೆ. ಆದರೆ ನಮ್ಮವರು ಹೇಳ್ತಾ ಇದ್ದಿದ್ದು ಇಲ್ಲಿನ ತಹಸೀಲ್ದಾರರು ಏನು ಆ ಥರ ಪ್ರೊಯಾಕ್ಟಿವ್ ಇಲ್ಲ. ಮತ್ತು ಮಾತೆತ್ತಿದ್ರೆ ನನ್ನ ಕಾಯಿಲೆ ಇದೆ, ನಾನು ಆಸ್ಪತ್ರೆಯಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಹೇಳ್ತಾರೆ. ಈಗ ತಾನೇ ನಮ್ಮವ್ರು ಫೋನ್ ಮಾಡಿದಾಗ ಒಬ್ಬರು DC ಆಫೀಸ್ಗೆ ಅರ್ಜೆಂಟ್ ಕೆಲಸದ ಮೇಲೆ ಹೋದೆ ಅಂತಾರಂತೆ, ಇನ್ನೊಬ್ಬರು ಫೋನ್ ಮಾಡಿದಾಗ ಆಸ್ಪತ್ರೆಯಲ್ಲಿ ಹೋಗಿದ್ದೀನಿ ಅಂತಾರಂತೆ. ಸೊ ಈ ಥರಕ್ಕೆ ಒಬ್ಬೊಬ್ಬರಿಗೆ ಒಬ್ಬೊಂದೊಂದು ಸುಳ್ಳು ಹೇಳುವಂಥ ತಹಸೀಲ್ದಾರ್ಗಳು ತಪ್ಪು. ಅವರೇನು ಮಲ್ಲೇಶ್ ಪೂಜಾರು ಅವರು ಮಲ್ಲೇಶ್ B ಪೂಜಾರು ಅವರು ಈ ಥರದ್ದೆಲ್ಲ ಹೇಳಬಾರ್ದು. ಒಂದು ಗೌರವ ಘನತೆಯಿಂದ ಒಬ್ಬ ಸರ್ಕಾರ, ಅದು ತಹಸೀಲ್ದಾರಿಗೆ ಎಷ್ಟು ಗೌರವ ಇರುತ್ತೆ ಒಂದು ತಾಲೂಕಲ್ಲಿ. ಆ ತಾಲೂಕಿನ ದಂಡಾಧಿಕಾರಿ, ಇಲ್ಲಿನ DYSP ಕೂಡ ಒಂದು ರೀತಿಯಲ್ಲಿ ತಹಸೀಲ್ದಾರ್ಗೆ ಇಂಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೊಳ್ಬೇಕು. ಅಂತಹ ಒಂದು ಏನು ಜವಾಬ್ದಾರಿಯುತ ಅಧಿಕಾರಯುತ ಹುದ್ದೆ, ಅದನ್ನು ಅವರು ಗಂಭೀರವಾಗಿ ಪಾಲಿಸಬೇಕು ಅಂತ ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಸರ್ಕಾರಿ ಅಧಿಕಾರಿಗಳು ದೇಶದೊಳಗಡೆ ಇರುವಂತಹ ದೇಶ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿರುವಂಥ ಸೈನಿಕರು. ಹೇಗೆ ದೇಶದ ಗಡಿಯಲ್ಲಿ ಸೈನಿಕರು ನಮ್ಮ ದೇಶದ ಸಾರ್ವಭೌಮತೆಯನ್ನು ಮತ್ತು ಪರದೇಶಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾರೋ, ಅದೇ ಥರಕ್ಕೆ ದೇಶದೊಳಗಡೆ ದೇಶವನ್ನು ನಿರ್ಮಾಣ ಮಾಡುವಂತಹ ಇಲ್ಲಿ ಮೂಲಭೂತ ಸೌಕರ್ಯಗಳು, ಸಾಮಾಜಿಕ ನ್ಯಾಯ, ಕಾನೂನು ಸುವ್ಯವಸ್ಥೆ, ಶಿಕ್ಷಣ, ಉದ್ಯೋಗ, ಬೇರೆ ಬೇರೆ ಎಲ್ಲ ತರಹದ ವಿಚಾರಗಳಲ್ಲಿ ದೇಶ ನಿರ್ಮಾಣದಲ್ಲಿ ಮುಂಚೂಣಿ ಬೇರೆ ಯಾವನೂ ಇಲ್ಲ, ಸರ್ಕಾರಿ ಅಧಿಕಾರಿಗಳೇ.
ಜನಕಲ್ಯಾಣ ಯೋಜನೆಗಳನ್ನು ಜಾರಿ ಮಾಡುವಂಥವ್ರು, ಕಾನೂನು ಸುವ್ಯವಸ್ಥೆ ಕಾಪಾಡುವಂಥವರು, ಹೊಸ ಹೊಸ ಯೋಜನೆಗಳನ್ನು ತಂದು ಬಡತನದಿಂದ ಜನರನ್ನ ಮೇಲಕ್ಕೆತ್ತುವಂಥವರು, ಮತ್ತು ಅಲ್ಲೊಂದು ಸುಖ ಶಾಂತಿ ನೆಮ್ಮದಿ ಇರುವಂತೆ ಖಾತ್ರಿ ಮಾಡಿಕೊಳ್ಳುವಂಥವ್ರು ಸರ್ಕಾರಿ ಅಧಿಕಾರಿಗಳು. ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಭ್ರಷ್ಟ ರಾಜಕಾರಣಿಗಳು, ನೀಚಾತಿ ನೀಚ ಪರಮಾತಿ ಪರಮ ಭ್ರಷ್ಟ ರಾಜಕಾರಣಿಗಳಿಂದಾಗಿ ಈ ಸರ್ಕಾರಿ ಅಧಿಕಾರಿಗಳು ನೀಚವಾಗಿ ಹೋಗಿದ್ದಾರೆ. ಭಾಳಷ್ಟು ಜನ ಬದ್ಮಾಷ್ಗಳಾಗ್ಬಿಟ್ಟಿದ್ದಾರೆ. ನಾನೊಬ್ಬ ನಿವೃತ್ತ ಒಂಥರ ಮಾಜಿ ಸರ್ಕಾರಿ ನೌಕರನ ಮಗನಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಅಪ್ಪ ಸರ್ಕಾರಿ ನೌಕರರಾಗಿದ್ರು ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಹೆಮ್ಮೆ ಇತ್ತು. ಇವತ್ತಿನ ಬಹುತೇಕ ಸರ್ಕಾರಿ ನೌಕರರಿಗೆ ಅವರ ಮಕ್ಕಳು ನಮ್ಮ ಅಪ್ಪ ಸರ್ಕಾರಿ ನೌಕರ ಅಂತ ಹೇಳ್ಕೊಳ್ಳುವಂಥ ಹೆಮ್ಮೆ ಇಲ್ಲ ಇವತ್ತಿರುವಂಥ ಸಂದರ್ಭದಲ್ಲಿ. ಯಾಕಂದರೆ ಊರೆಲ್ಲ ನೋಡಿದ್ರೆ ಆ ಥರ ಕಾಣಿಸುತ್ತೆ. ಹಾಗಾಗಿ ಅವರು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಕೆಲಸ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗ ತಾನೇ ನಮ್ಮ ಪಕ್ಷದ ನಮ್ಮ ರಾಜ್ಯದ ಹೊಸ ಮುಖ್ಯಮಂತ್ರಿಗಳು ಬೇರೆ ಹೇಳ್ಬಿಟ್ಟಿದ್ದಾರೆ, 10 ರೂಪಾಯಿ ಲಂಚನೂ ಯಾರಿಗೂ ಕೊಡಬೇಡಿ ಅಂತ. ಅದರ ಅರ್ಥ ಏನು ಅಂತ ನಮಗೂ ಗೊತ್ತಿಲ್ಲ. ಯಾಕಂದರೆ ಹೇಳಿರೋರು ಯಾರು, ಡಿ ಕೆ ಶಿವಕುಮಾರ್. ಅವ್ರು 10,000 ಲಕ್ಷ ಲಂಚ ಕೊಡಿ, ಆದರೆ 10 ರೂಪಾಯಿ ಲಂಚ ಕೊಡಬೇಡಿ ಅಂತ ಹೇಳಿದಾರೋ ಏನೋ ಗೊತ್ತಿಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಾ ಇದ್ದಾರೆ ಜನ. ಡಿ ಕೆ ಶಿವಕುಮಾರ್ ಅಂತವರು ಭ್ರಷ್ಟಾಚಾರದ ವಿರುದ್ಧ ಹೇಳ್ತಾ ಇದ್ದಾರೆ, ಮತ್ತು 10 ರೂಪಾಯಿ ಲಂಚನೂ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಇಂಥ ಮಾತು ಹೇಳ್ತಿದ್ದಾರೆ. ಹಾಗಾಗಿ ಮೊದಲು ಶುರು ಆಗಬೇಕಾಗಿರೋದು ಡಿ ಕೆ ಶಿವಕುಮಾರ್ ಮತ್ತು ಅವರ ಮಂತ್ರಿಗಳು ಟ್ರಾನ್ಸ್ಫರ್ ದಂಧೆಯಲ್ಲಿ ಲಂಚ ತಗೊಳ್ಳೋದು ನಿಲ್ಲಿಸಬೇಕು. ಲಂಚ ತಗೊಳ್ಳೋದು ನಿಲ್ಲಿಸಿದ್ರೆ ಅವ್ರಿಗೆ ಕೇಳೋ ನೈತಿಕತೆ ಇರುತ್ತೆ. ಟ್ರಾನ್ಸ್ಫರ್ಗಳು ದೊಡ್ಡ ಮನುಷ್ಯರು ಬೆಂಗಳೂರಲ್ಲಿ ಕಂದಾಯ ಇಲಾಖೆಯ ಮಾಜಿ ಸಚಿವರೆಲ್ಲನೂ ನಮಗೆ ಗೊತ್ತು. ನಾನು ಯಾವನ ಬೆಂಗಳೂರು ದಕ್ಷಿಣ AC ಟ್ರಾನ್ಸ್ಫರ್ ಏನೋ ಸಸ್ಪೆಂಡ್ ಏನೋ ಆಗಿದ್ದಕ್ಕೆ ಅವ್ನು 7 ಕೋಟಿ ಲಂಚ ಕೊಟ್ಟರೆ ಮಾಡ್ತೀನಿ, ಮತ್ತೆ ರೀಇನ್ಸ್ಟೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಅವನು ಅಂತ. ಇಂಥವರೆಲ್ಲ ಏನು ಗೋಮುಖ ವ್ಯಾಘ್ರಗಳು, ಇವರೆಲ್ಲ ಹುಲಿಗಳು, ತಿನ್ನುವ ತೇಗುವ ಹುಲಿಗಳು. ಇರೋದು ಮಾತ್ರ ಗೋಮುಖ, ಹಸುವಿನ ಮುಖ. ಹಸುವಿನ ಥರ ಕಾಣಿಸ್ತಾರೆ, ತಿನ್ನೋದು ಮಾತ್ರ ಹುಲಿ ಥರ. ಹಾಗಾಗಿ ಇವೆಲ್ಲ ಮೊದಲು ಡಿ ಕೆ ಶಿವಕುಮಾರ್ ಕಚೇರಿಯಿಂದ ಶುರುವಾಗಿ ಕಂದಾಯ ಇಲಾಖೆ, ಗೃಹ ಇಲಾಖೆ, ಇಲ್ಲಿನ ಮಂತ್ರಿಗಳು ಅವರು ಅವರ ಬೇನಾಮಿಗಳು, ಅವರ ಲವರ್ಸು ಡವ್ಗಳು ಲಂಚ ತಗೊಳ್ಳೋದು ಅಂದರೆ ಕಮ್ಮಿ ದುಡ್ಡು ತಗೊಂಡು ಪೋಸ್ಟಿಂಗ್ ಮಾಡೋದನ್ನು ಬಿಟ್ಟರೆ ಅರ್ಧಕ್ಕರ್ಧ ಲಂಚ ನಿಂತೋಗುತ್ತೆ. ಹಾಗಾಗಿ ಅಲ್ಲಿಂದ ಶುರು ಆಗಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಇವತ್ತು ರಾಜ್ಯದಲ್ಲಿ ಪ್ರಾಮಾಣಿಕವಾದ ಸ್ವಚ್ಛ ಜನಪರ ರಾಜಕಾರಣ ಬರಬೇಕು ಅಂತ ಮಾಡ್ತಾ ಇರೋದು. ಇಷ್ಟೆಲ್ಲ ನಾನು ಇಷ್ಟೊತ್ತು ಹೇಳಿದ್ದ ಸಮಸ್ಯೆಯ ಮೂಲ ಇರುವಂಥದ್ದು ಚುನಾವಣೆಗಳಲ್ಲಿ. ನಮ್ಮ ಜನ ಚುನಾವಣೆಗಳಲ್ಲಿ ಏನಪ್ಪ ಅದು, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಎರಡೂ ಬೆಳೆದವರಿಗೆ ನಿಕ್ಕರು, ಚಡ್ಡಿ ಅಲ್ಲಣ್ಣ ನಿಕ್ಕರು. ಯಾಕಂದ್ರೆ ಪ್ರಾಸ ಬರಬೇಕದು, ಕುಕ್ಕರು ಲಿಕ್ಕರು ನಿಕ್ಕರು. ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದವರಿಗೆ ನಿಕ್ಕರ್ ಹಂಚಿವೆ. ಓಟ್ ತಗೊಂಡ ಮೇಲೆ ಆ ರಾಜಕಾರಣಿಗಳು ಪ್ರಾಮಾಣಿಕವಾಗಿರ್ತಾರ? ಆ ರಾಜಕಾರಣಿಗಳ ಕೆಳಗಡೆ ಕೆಲಸ ಮಾಡೋ ಅಧಿಕಾರಿಗಳು ಪ್ರಾಮಾಣಿಕವಾಗಿರ್ತಾರ? ಆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಇಲ್ಲದೆ ಇದ್ದರೆ ಜನ ಬದುಕ್ತಾರಾ? ಹಾಗಾಗಿ ಜನ ಬದುಕಬೇಕು ಅಂದರೆ ರಾಜಕಾರಣ ಸರಿ ಹೋಗಬೇಕು. ವೋಟರ್ಸು, ಮತದಾರರು ಮೊದಲು ಶುದ್ಧವಾಗಬೇಕು. ಹಾಗಾಗಿ ಇವೆಲ್ಲ ನಾವು ಮಾಡ್ತಿರೋದೆಲ್ಲ ಈ ಥರದ ಮತದಾರರನ್ನ ಜಾಗೃತಿ ಮಾಡುವಂಥದ್ದು. ಹೇಳಿದ್ವಲ್ಲ, ರಾತ್ರಿ ನಮ್ಮ ಬೋರೇಗೌಡರ ಮನೇಲಿ ಉಳ್ಕೊಂಡಿದ್ವಿ ಶಿವಗಂಗೆನಲ್ಲಿ, ಹೊಸಪಾಳ್ಯದಲ್ಲಿ. ಅಲ್ಲಿ ರಾತ್ರಿ ಊರೊಳಗಡೆ ಕರ್ಕೊಂಡೋಗಿ ಜನ ನಮಗೆ ಹೇಳಿದ್ರು, ಇಲ್ಲಿ ಆಗಲೇ ಹೇಳ್ದಂಗೆ 7 ಎಕರೆ ಜಮೀನನ್ನು ಸರ್ಕಾರ SC ಕಾಲೋನಿಗೆ ಅಂತೇಳಿ ರಿಸರ್ವ್ ಮಾಡಿದೆ. ಅದರಲ್ಲಿ ಆಗ ಯಾವುದೋ ಒಂದು ಸಂದರ್ಭದಲ್ಲಿ ಆಗಲೂ ಅರ್ಹರು ಅನರ್ಹರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ಆದರೆ ಇನ್ನೂ ಒಂದಷ್ಟು ಜಾಗ ಇದೆ, ಅದರಲ್ಲಿ ಈಗಾಗಲೇ ಬಂದು ಯಾವುದೇ ಹಕ್ಕುಪತ್ರ ಇಲ್ಲದೆ ಕಾನೂನು ಬಾಹಿರವಾಗಿ ಖಾತೆಗಳನ್ನು ಹೆಂಗೆಂಗೋ ಈ PDOಗಳೆಲ್ಲ ಮಾಡ್ಕೊಡ್ತಾರಲ್ಲ ಪುಣ್ಯಾತ್ಮರು, ಅಕ್ರಮವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನೇ 4-5 ಮಾಡ್ಕೊಂಡಿದ್ದಾನೆ. ಅವನಿಗೊಂದು, ಅವನ ಹೆಂಡ್ತಿಗೊಂದು, ಹೆಂಡ್ತಿ ತಮ್ಮನಿಗೊಂದು, ಅವನ ಲವರ್ಗೊಂದು, ಹೀಗೆಲ್ಲ ಆರೋಪ ಮಾಡಿ ಹೇಳಿದ್ದಾರೆ. ಅಲ್ಲೊಬ್ಬ ಹೆಣ್ಣುಮಗಳು, ರಾತ್ರಿ ನಾನು ಹೇಳಬಾರ್ದು, ಆ ಹೆಣ್ಣುಮಗಳ ಕೈಯಲ್ಲಿ ಏನಾದ್ರು ಒಂದು 60 ವರ್ಷ ವಯಸ್ಸಾಗಿದೆ ಪಾಪ, ಆಕೆಗೆ ನೊಂದಿದ್ದಾಳೆ, ಬೆಂದಿದ್ದಾಳೆ, ಆಕೆಗೆ ಇಲ್ಲಿ ತನಕ ಒಂದು ಸೈಟ್ ಇಲ್ಲ, ಬಡತನದಲ್ಲಿದ್ದಾಳೆ. ಆ ಹೆಣ್ಣುಮಗಳ ಕೈಗೆ ಏನಾದ್ರು ಸಿಕ್ಕಿದ್ರೆ ಬಡ್ದೇ ಬಿಡ್ತಾ ಇದ್ಲಿ ಯಾರನ್ನಾದ್ರು. ಈ ಥರ ಕೆಲ ಸಮಸ್ಯೆಗಳು ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿಲೇ ಮದ್ಯ ನಿಷೇಧ ನಮ್ಮ ಪಕ್ಷ ಇವತ್ತು ಗ್ರಾಮೀಣ ಭಾಗದಲ್ಲಿರುವಂಥ ಬಡತನಕ್ಕೆ ನೇರ ಕಾರಣ, ಮುಖ್ಯ ಕಾರಣ ಎಲ್ಲಂದರೆ ಅಲ್ಲಿ ಸಿಗ್ತಾ ಇರುವಂತಹ ಹೆಂಡ ಸಾರಾಯಿ, ಇದ್ರ ಮಾರಾಟ, ಅಕ್ರಮ ಮಾರಾಟ. ಹಾಗಾಗಿ ಮದ್ಯ ನಿಷೇಧ ಮಾಡಬೇಕು ಅಂದರೆ ಹೆಣ್ಣುಮಕ್ಕಳೆಲ್ಲ ಖುಷಿ ಆಗಿಬಿಟ್ರು. ಆದರೆ ಅವರಿಗೆ KRS ಪಕ್ಷ ಮಾತ್ರ ಮದ್ಯ ನಿಷೇಧ ಮಾಡುತ್ತೆ ಅನ್ನುವಂಥ ವಿಚಾರ ಗೊತ್ತಾಗಿಲ್ಲ. ಹಾಗಾಗಿ ಹತ್ತಾರು ಇಷ್ಟೊತ್ತು ನಾವು ಹಲವಾರು ವಿಚಾರಗಳನ್ನ ಹೇಳಿದ್ದೀವಿ, ಹಲವಾರು ಸಮಸ್ಯೆಗಳನ್ನು ಹೇಳಿದ್ದಾರೆ. ಮತ್ತು ರಾಜ್ಯಾದ್ಯಂತ ರಸಗೊಬ್ಬರಕ್ಕೊಂದಷ್ಟು ಅಭಾವ ಬರ್ತಾ ಇದೆ. ಶಿವಗಂಗೆ ಸುತ್ತಮುತ್ತ ಎಲ್ಲ ಜನಕ್ಕೆ ಗೊತ್ತಿರಲಿ, ರೈತರಿಗೆ ಗೊತ್ತಿರಲಿ, ಮೂರ್ಖರ ಥರ, ನಾನು ಒಬ್ಬ ರೈತನ ಮಗನಾಗಿ ಹೇಳ್ತಾ ಇದ್ದೀನಿ, ಮೂರ್ಖರ ಥರ ಬದುಕಬೇಡಿ. ರೈತ ಬೆಳೆಯೋದು ರಸ, ತಿನ್ನೋದು ಕಸ ಅನ್ನುವಂಥ ಸ್ಥಿತಿ ಬಂದಿದೆ. ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಈ ವರ್ಷ ಮುಂದಿನ ವರ್ಷ ಬರ ಬೀಳ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ತೆಂಗಿನ ಮರಗಳು, ಅಡಿಕೆ ಮರಗಳು ನಾಶವಾಗುತ್ತೆ ಬಯಲುಸೀಮೆನಲ್ಲಿ. ಅದ್ರ ಜೊತೆಗೆ ಕೇವಲ 266 ರೂಪಾಯಿ ಒಂದು ಚೀಲ ಯೂರಿಯಾ. ನೀವೆಷ್ಟು ಕೊಡ್ತಾ ಇದ್ದೀರಾ? ಸಿಕ್ಬಿಟ್ರೆ ಸಾಕು ನನಗೆ ಅಂತೇಳಿ 320, 350 ಕೊಡ್ತಾ ಇದ್ದೀರಾ ಮೂರ್ಖರ ಥರ. ಅದ್ರ ಬೆಲೆ 266 ರೂಪಾಯಿ. ಒಂದು ಚೀಲ DAP
ಅದು 1350 ರೂಪಾಯಿ. 20 ಕಾಂಪ್ಲೆಕ್ಸ್ ಏನಿದೆ ಅದು 1500 ರೂಪಾಯಿ. ಇದಕ್ಕಿಂತ ಜಾಸ್ತಿ ನೀವು 500 ರೂಪಾಯಿ 600 ರೂಪಾಯಿ ಕೊಟ್ಟು ತಗೊಳ್ತಾ ಇದ್ದೀರಾ. ಮೂರ್ಖರ ಥರ ಆಗಬೇಡಿ. ಅದೇ ವಿಚಾರವಾಗಿ ರಾಜ್ಯಾದ್ಯಂತ ನಾವು ಪತ್ರಿಕಾಗೋಷ್ಠಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ವಿ. ಅಧಿಕಾರಿಗಳು ಹೇಳ್ತಾ ಇದ್ವಿ ಅದಕ್ಕೆ ರಸಗೊಬ್ಬರದ ಕೊರತೆ ಇಲ್ಲ. ಇದು ಆರ್ಟಿಫಿಷಿಯಲಿ ಕ್ರಿಯೇಟೆಡ್. ಅದ್ರ ಜೊತೆಗೆ ಕಾಳಸಂತೆ 1500 ಇರೋದು 2500ಕ್ಕೆ ಮಾರ್ತಾ ಇದ್ದಾರೆ ಕಾಂಪ್ಲೆಕ್ಸ್ನ. ರೈತ ಬಿತ್ತನೆ ಮಾಡಿಬಿಟ್ಟಿದ್ದಾನೆ 15-20 ಸಾವಿರ 50 ಸಾವಿರ ಖರ್ಚು ಮಾಡಿಕೊಂಡು. ಗೊಬ್ಬರ ಹಾಕಲಿಲ್ಲ ಅಂದರೆ ಇವತ್ತು ಅವನ ಮನೆ ತಿಪ್ಪೆ ಗೊಬ್ಬರ ಹಾಕ್ತಾ ಇಲ್ಲ. ಹಾಕಬೇಕಾಗಿರೋದು ರಾಸಾಯನಿಕ ಗೊಬ್ಬರಗಳು. ರಾಸಾಯನಿಕ ಗೊಬ್ಬರ ಸಿಕ್ಕಿಲ್ಲ ಅಂದರೆ ಇಲ್ಲಿ ತನಕ ಹಾಕಿರೋದು ಹೋಯ್ತು, ಬೆಳೆನೇ ಬರೋದಿಲ್ಲ. ಬೆಳೆ ಬರಲಿಲ್ಲ ಅಂದರೆ ಈ ವರ್ಷದ ಆದಾಯ ಹೋಯ್ತು. ಹಾಗಾಗಿ ಈತ ಒಂದು ಅಡಕತ್ರಿಲಿ ರೈತ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ನಾವು ಪದೇ ಹೇಳ್ತಾ ಇದ್ದೀವಿ. ನೇಪಾಳದಲ್ಲಿ ಏನಾಯಿತು, ಬಾಂಗ್ಲಾದಲ್ಲಿ ಏನಾಯಿತು, ಇವಾಗ ತಾನೇ ಯಾರೋ ದೊಡ್ಡ ಮನುಷ್ಯರು ಮಾತಾಡಂತೇಳಿ ಕಾಕ್ರೋಚ್ ಪಾರ್ಟಿ ಅಂತೇಳಿ ಯುವಕರೆಲ್ಲ ಜನ್ಜಿ ಎಲ್ಲ ಬೀದಿಗಿಳಿದಿದ್ದಾರೆ. ಇವೆಲ್ಲ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ನಿಮ್ಮ ಯಾವುದೇ ಭದ್ರಕೋಟೆ ನಿಮ್ಮನ್ನು ಕಾಪಾಡೋದಿಲ್ಲ. ಭ್ರಷ್ಟ ರಾಜಕಾರಣಿಗಳನ್ನು, ಭ್ರಷ್ಟ ಅಧಿಕಾರಿಗಳನ್ನು ಏನು ನಮ್ಮ ಮಹಾತ್ಮ ಗಾಂಧೀಜಿನ ಹೇಗೆ ನಮ್ಮ ರಾಷ್ಟ್ರಪಿತ ಅಂತಾರೋ ಅದೇ ತರೀಕೆ ರಾಷ್ಟ್ರಬಂಧು ರಾಷ್ಟ್ರಪಿತ ಅನ್ನುವಂತಹ ವ್ಯಕ್ತಿಯ ಮಗಳು ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಅರ್ಧ ಗಂಟೆ ನೋಟಿಸ್ ಕೊಡ್ತು ಸೈನ್ಯ ಅವ್ರಿಗೆ. ಅಮ್ಮ ತಾಯಿ ನೀನು ಅರ್ಧ ಗಂಟೆಯಲ್ಲಿ ಹೋಗಲಿಲ್ಲ ಅಂದರೆ ಈಗ ಜನ ಬರ್ತಾ ಇದ್ದಾರೆ, ನುಗ್ತಾರೆ, ನಿನ್ನ ಕೊಂದಾಕ್ತಾರೆ ಅಂತೇಳಿ. 15 ವರ್ಷದಿಂದ ಒಂದು ರೀತಿಯಲ್ಲಿ ನಿರಂಕುಶ ಸರ್ವಾಧಿಕಾರದ ರೀತಿಯಲ್ಲಿ ಪ್ರಧಾನಮಂತ್ರಿ ಆಗಿದ್ದು ಶೇಖ್ ಹಸೀನಾ ಉಳಿದ್ರಾ? ನೇಪಾಳದಲ್ಲಿ ಒಬ್ಬ ಮಾಜಿ ಪ್ರಧಾನಿ ಹೆಂಡತಿಯನ್ನು ಅಟ್ಟಾಡಿಸ್ಕೊಂಡು ಹೋಗಿ ಸೀಮೆ ಎಣ್ಣೆ ಸುಟ್ಕೊಂಡ್ರು. ಹಾಲಿ ಅರ್ಥ ಸಚಿವನನ್ನು ಅಟ್ಟಾಡಿಸ್ಕೊಂಡು ಹೊಡೆದ್ರು. ಎಲ್ಲಿ ಬೇಕಾದ್ರೂ ಆಗ್ಬೋದು ಜನರಿಗೆ ತಲೆ ಕೆಟ್ಟಾಗ. ಅದಾಗದೇ ಇರಬೇಕು ಅಂದರೆ ನೀವು ದಕ್ಷ ಪ್ರಾಮಾಣಿಕವಾದ ಆಡಳಿತ ಕೊಡಬೇಕು. ದುರಾಡಳಿತ, ಕುವ್ಯವಸ್ಥೆ, ಅಧಿಕಾರದಲ್ಲಿರೋರನ್ನ ಯಾವಾಗಲೂ ಕಾಪಾಡೋದಿಲ್ಲ. ಇಷ್ಟನ್ನು ಹೇಳೋಣ. ಥ್ಯಾಂಕ್ ಯು.